ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಶಾಂತ್ ಅಂತ. ಸಾಕಷ್ಟು ಜನಕ್ಕೆ ಮೀಟ್ ಮಾಡಿದ್ದೀನಿ, ಬಟ್ ಜಸ್ಟ್ ಅ ಸ್ಮಾಲ್ ಇಂಟ್ರಡಕ್ಷನ್. ಸೊ ಐ ಮ್ಯಾನೇಜ್ ಸಿಗ್ನೇಚರ್ ಮೀಡಿಯಾ ಹೌಸ್. ಸೊ ಈ ಒಂದು ಅಮೇಝಿಂಗ್ ಕಾರ್ಯಕ್ರಮ, ಅಮೇಝಿಂಗ್ ಯಾಕಂತ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಈ ಒಂದು ಕಾರ್ಯಕ್ರಮದ ಸ್ಪೆಷಾಲಿಟಿ ಹೆಲ್ತ್ ಆ್ಯಂಡ್ ವೆಲ್ತ್ ಅಂತ ಹೇಳಿದ್ರೆ, ಹೆಲ್ತ್ ಅಂತಂದಾಗ ನಮ್ಮ ಆರೋಗ್ಯವನ್ನು ಕಾಪಾಡುವಂತಹ ಡಾಕ್ಟರ್ಸ್ ಹಾಗೆ ವೈದ್ಯರು ಅಂತ ಹೇಳಿದ್ರೆ ಪಾರಂಪರಿಕ ವೈದ್ಯರಾಗಿರ್ಬೋದು, ಬೇರೆ ಬೇರೆ ಸೆಕ್ಟರ್ಸ್, ಬೇರೆ ಬೇರೆ ವೇರಿಯಂಟ್ಸ್ ಆಫ್ ಮೆಡಿಸಿನ್ನಿಂದ ಬಂದಿರ್ತಾರೆ. ಸೊ ಹಾಗಾಗಿ ಸ್ಪೆಷಲ್. ಮತ್ತು ಹೆಲ್ತ್ ಅಂತಂದಾಗ ಸಂಪತ್ತು ಅಂದರೆ ಬಿಸ್ನೆಸ್ ಟೈಕೂನ್ಸ್, ಬಿಸ್ನೆಸ್ ಐಕಾನ್ಸ್ ಏನಿದ್ದಾರೆ ಅವ್ರು ಕೂಡ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಹಾಗಾಗಿ ಇದೊಂದು ಚೂರು ಸ್ಪೆಷಲ್ಲು. ಸೊ ಈ ಒಂದು ಪ್ಯಾನಲ್ ಡಿಸ್ಕಷನಲ್ಲಿ ಮೇಜರ್ ಟಾಪಿಕ್ ಆಗಿ ನಾವು ಹೆಲ್ತ್ ಆ್ಯಂಡ್ ವೆಲ್ತ್, ಬೇಸಿಕ್ಲಿ ಒಂದು ಮಾತಿತ್ತು ಸರ್. ಫಸ್ಟು ಹೆಲ್ತ್ ಇಸ್ ವೆಲ್ತ್ ಅಂತ ಹೇಳ್ತಾ ಇದ್ವಿ ನಾವು ಈ ಮುಂಚೆ, ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾ ಇದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ನೌ-ಎ-ಡೇಸ್ ಹೆಲ್ತ್ ಆ್ಯಂಡ್ ವೆಲ್ತ್ ಅಂತ ಹೇಳೋ ಅಂತಹ ಒಂದು ಪರಿಸ್ಥಿತಿ ಬಂದಿದೆ. ಸೊ ಮೇಜರ್ಲಿ ನಮ್ಮ ಜೊತೆ ಮಂಜುನಾಥ್ ಸರ್ ಅವರಿದ್ದಾರೆ. ಸೊ ಮಂಜುನಾಥ್ ಸರ್ ಈಸ್ ರಿಲೇಟೆಡ್ ಟು ಹೆಲ್ತ್, ಅಗೇನ್ ಹಿ ಈಸ್ ಆಲ್ಸೋ ರಿಲೇಟೆಡ್ ಟು ವೆಲ್ತ್ ಆಲ್ಸೋ. ಸೊ ಹೇಗೆ ಅಂತ ಹೇಳಿದ್ರೆ, ಅವರು ಹೆಲ್ತನ್ನು ಕೊಡ್ತಾರೆ, ಜೊತೆಗೆ ಬಿಸ್ನೆಸ್ಸನ್ನು ಮಾಡ್ತಾರೆ. ಸೊ ಈ ಒಂದು ಟಾಪಿಕ್ ಬಗ್ಗೆ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಇತ್ತೀಚಿನ ದಿನಮಾನಗಳಲ್ಲಿ ಹೆಲ್ತ್ ಬೇಕು ಅಂದರೆ ಮೊದಲು ನಾವು ಸಂಪತ್ತನ್ನು ಸಂಪಾದಿಸಬೇಕು ಅನ್ನುವಂಥದ್ದಾಗಿದೆ. ಆವಾಗಲೇ ನಾವು ಫ್ಯೂಚರ್ಗೆ ನಮಗೇನಾದರೂ ಹೆಲ್ತ್ ಇಶ್ಯೂಸ್ ಆದರೆ ನಮ್ಮ ಹತ್ರ ದುಡ್ಡಿದ್ರೆ ಸಾರ್ಟ್ ಮಾಡ್ಕೋಬೋದು ಅಂತ ಹೇಳೋರು ಕೆಲವು ಮಂದಿ. ಮತ್ತು ಕೆಲವ್ರು ಏನು ಹೇಳ್ತಾರೆ, ಸಂಪತ್ತನ್ನು ಗಳಿಸ್ಬೇಕಾದ್ರೆ ಒಳ್ಳೆಯ ಆರೋಗ್ಯ ಬೇಕು ಅನ್ನೋರು ನೀವು ಹೇಳ್ತೀರಾ. ಕೆಲವರು ನಮ್ಮ ಡಾಕ್ಟರ್ಸ್ ಆಗಿರ್ಬೋದು, ಹೆಲ್ತ್ ರಿಲೇಟೆಡ್ ಪೀಪಲ್ ಆಗಿರ್ಬೋದು. ಸೊ ಮೊದಲಿಗೆ ನಮ್ಮ ಮಂಜುನಾಥ್ ಸರ್ ಕಡೆಯಿಂದ ಸ್ಟಾರ್ಟ್ ಮಾಡೋಣ. ಸರ್ ಏನು ಹೇಳ್ತೀರಾ ಇದ್ರ ಬಗ್ಗೆ? ನಮಸ್ಕಾರ ಎಲ್ರಿಗೂ. ನಾನು ಮಂಜುನಾಥ್ ಅಂತ. ಆದರೆ ಈ ಸಬ್ಜೆಕ್ಟು ಅದಕ್ಕೆ ಸ್ವಲ್ಪ ಅಪೋಸಿಷನಿಂದನೇ ಶುರು ಮಾಡ್ತೀನಿ. ದ ಸಬ್ಜೆಕ್ಟ್ ಶುಡ್ ಬಿ ನಾಟ್ ಹೆಲ್ತ್ ಆ್ಯಂಡ್ ವೆಲ್ತ್, ಇಟ್ ಹ್ಯಾಸ್ ಟು ಬಿ ಹೆಲ್ತ್ ಈಸ್ ವೆಲ್ತ್. ಅದನ್ನು ಮೊದಲಿಟ್ಕೋಬೇಕು. ಇನ್ನೊಂದು ಮಾತಾಡೋಕ್ಕೆ ಮುಂಚೆ ಇನ್ನೊಂದು ಹೇಳಬೇಕು ಅಂತ ಇದ್ದರೆ, ಎಲ್ಲರೂ ಕೇಳಿರೋ ಮಾತೇ ಇದು ಹೊಸದೇನಲ್ಲ. ಮೊದಲು ನಾವು ಹೆಂಗಾಗಿರುವಾಗ ವಿ ಅಟ್ ದಿ ಕಾಸ್ಟ್ ಆಫ್ ಹೆಲ್ತ್ ವಿಲ್ ಟ್ರೈ ಟು ಗೆಟ್ ವೆಲ್ತ್, ಆ್ಯಂಡ್ ಅಟ್ ಲೇಟರ್ ಇಯರ್ಸ್ we will spend all our wealth to get health, which never comes back. So there has to be a big balance between health and wealth. So this is what I want to start the conversation with, and I'll continue as we go about it. Thank you. ಯಾ, ಸೊ ಸರ್ ಅವ್ರ ಇಂಟ್ರಡಕ್ಷನ್ನ ಕೊಟ್ಟರು, ಹಾಗೆ ಅವ್ರ ಕಾನ್ವರ್ಸೇಷನ್ ಬಗ್ಗೆ ಒಂದು ಸಣ್ಣ ಹಿಂಟನ್ನು ಕೊಟ್ಟರು. ಪವಿತ್ರ ಮೇಡಮ್, ಬೇಸಿಕ್ಲಿ ನೀವು ಟ್ರೆಡಿಷ್ನಲ್ ಮೆಡಿಸಿನ್ ಅಂದರೆ ಪಾರಂಪರಿಕ ವೈದ್ಯ ಪದ್ಧತಿ ಪ್ರಕಾರ ನೀವು ಮೆಡಿಸಿನ್ಸನ್ನು ಕೊಡ್ತೀರಾ. ಸಾಕಷ್ಟು ಜನಗಳ ಏನು ಒಂದು ಆರೋಗ್ಯವನ್ನು ಕಾಪಾಡ್ಕೊಂಡು ಬಂದಿದ್ದೀರಾ. ಅವೇರ್ನೆಸ್ ಕಾರ್ಯಕ್ರಮಗಳನ್ನ ಕೂಡ ವಾಹಿನಿಗಳ ಮುಖಾಂತರ, ಸೋಷಿಯಲ್ ಮೀಡಿಯಾ ಮುಖಾಂತರ, ಹಾಗೆ ಹೆಲ್ತ್ ಕ್ಯಾಂಪ್ಸ್ ಮುಖಾಂತರ ಕೊಡ್ತಾ ಬಂದಿದ್ದೀರಾ. ಸೊ ಈ ಒಂದು ಕಾನ್ಸೆಪ್ಟ್ ಬಗ್ಗೆ, ಈ ಒಂದು ಹೆಲ್ತ್ ಆ್ಯಂಡ್ ವೆಲ್ತ್ ಅಥವಾ ಹೆಲ್ತ್ ಈಸ್ ವೆಲ್ತ್ ಅನ್ನುವಂಥ ಕಾನ್ಸೆಪ್ಟ್ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಇದ್ರ ಬಗ್ಗೆ ಹೇಳಬೇಕಂದ್ರೆ, ವೆಲ್ತ್ ಇಂಪಾರ್ಟೆಂಟ್, ಆದರೆ ವೆಲ್ತ್ ಬೇಕಂದರೆ ಹೆಲ್ತ್ ಇಂಪಾರ್ಟೆಂಟ್. ಸೊ ಆರೋಗ್ಯ ಇಲ್ಲದೆ ಯಾವ ಹಣನೂ ನಾವು ಸಂಪಾದನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಆರೋಗ್ಯವನ್ನು ನಾವು ನಿರ್ಲಕ್ಷ್ಯ ಮಾಡಿ ಸಂಪಾದನೆ ಮಾಡಿದ್ರೂ ಕೂಡ ಅದು ನಮ್ಮ ಜೊತೆ ಇರಲ್ಲ. ಯಾಕಂದರೆ ಇವತ್ತಿನ ಜನರ ಜೀವನ ಹಾಗೇ ಆಗಿದೆ. ಕೋಟಿಗಟ್ಟಲೆ ಸಂಪಾದನೆ ಮಾಡಿದ್ರು ಆ ಕೋಟಿಯಿಂದ ಡಾಕ್ಟರ್ಸ್ನ ಪರ್ಚೇಸ್ ಮಾಡ್ಬೋದೇ ವಿನಃ ಆರೋಗ್ಯನ ನಾವು ಪರ್ಚೇಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾವುದೇ ಹಣ ಸಂಪಾದನೆ ಮಾಡುವಾಗ ಆರೋಗ್ಯ ಅನ್ನೋದು ಅತಿ ಮುಖ್ಯವಾದ ಅಂಶ. ಆರೋಗ್ಯದೊಂದಿಗೆ ನಾವು ಹಣವನ್ನು ಸಂಪಾದನೆ ಮಾಡಿದ್ರೆ ಆ ಸಂಪಾದಿಸಿದ ಹಣವನ್ನು ನಾವು ಬಳಸ್ಕೊಳ್ಳಿಕ್ಕೂ ನಮಗೆ ಆಯಸ್ಸಿರುತ್ತೆ. ಸೊ ಯಾವಾಗ ಆ ಆರೋಗ್ಯವನ್ನು ಹಾಳು ಮಾಡ್ತಾ, ಇವತ್ತಿನ ಜೀವನ ಹಾಗೆ ಆಗಿದೆ. ಸೊ ಹಣದ ಹಿಂದೆ ಬಿದ್ದಂಥ ಮನುಷ್ಯ ಆರೋಗ್ಯವನ್ನು ಲೆಕ್ಕಿಸ್ತಾ ಇಲ್ಲ. ಸೊ ಆ ಕಾಲದಲ್ಲಿ 80 ವಯಸ್ಸಾದರೂ ಯಾರಿಗೂ ವಯಸ್ಸಾಗಿದೆ ಅಂತ ಒಪ್ಕೊಳ್ಳೋ ಸ್ಥಿತಿಲಿ ಇರಲಿಲ್ಲ. ಆದರೆ ಇವತ್ತು 40ಕ್ಕೆ ಎಲ್ಲರೂ ಒಪ್ಕೊಳ್ತಿದ್ದಾರೆ, ನನಗೆ ವಯಸ್ಸಾಯಿತು, 40ರೊಳಗಡೆ ಏನೇನು ಮಾಡಬೇಕು ಮಾಡಿಬಿಡ್ತೀನಿ ಅಂತ. ಆದರೆ ಆಯಸ್ಸು ಮುಗ್ದಿಲ್ಲಲ್ಲ. ಆಯಸ್ಸು ಭಗವಂತ ಎಷ್ಟು ದಿವಸ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಆ ಆಯಸ್ಸಿನ ತನಕ ಮನುಷ್ಯ ನರಳ್ತಾ ಇದ್ದಾರೆ, ಆದರೆ ಅವ್ರ ಹತ್ರ ಇರೋ ಯಾವ ಹಣನೂ ಅವ್ರಿಗೆ ಆರೋಗ್ಯ ಕೊಡ್ತಾ ಇಲ್ಲ. ಸೊ ಹಾಗಾಗಿ ಇದು ಊಟ ಬಲ್ಲವನಿಗೆ ರೋಗವಿಲ್ಲ ಅನ್ನೋವಂಥ ಪದ ಆ ಕಾಲದ್ದು ಈ ಕಾಲಕ್ಕೂ ಬೇಕು. ಇದನ್ನೇ ನಾವು ಪಾರಂಪರಿಕ ವೈದ್ಯ ಪದ್ಧತಿಯಲ್ಲಿ ಜನರಿಗೆ ಅರಿವನ್ನು ಮೂಡಿಸ್ತಾ ಇದ್ದೀವಿ. ಸೊ ಯಾವುದೇ ಕಾಲದಲ್ಲೂ ಈ ಪದಕ್ಕೆ ಅರ್ಥ ಕೊಟ್ಟಾಗ ಮಾತ್ರ ಮನುಷ್ಯ ಎಲ್ಲವನ್ನೂ ಸಂಪಾದನೆ ಮಾಡ್ತಾರೆ. ಆರೋಗ್ಯ ಒಂದಿಲ್ಲ ಅಂದರೆ ಯಾವುದೂ ನಮ್ಮ ಹತ್ರ ಇರೋದಿಲ್ಲ. ಯಾವ ಸಂಪಾದನೆಯೂ ಅದು ಸ್ಥಿರವಾಗಿ ನಿಲ್ಲದೆ ನಮ್ಮ ಆ ಒಂದು ದಿನದ ಶ್ರಮ ಆಗುತ್ತೆ ವಿನಃ ಅದನ್ನು ಉಳಿಸ್ಕೊಳ್ಳೋಂಥ ಪ್ರಯತ್ನ ನಮ್ಮಿಂದ ಸಾಧ್ಯ ಇಲ್ಲ ಅಂತ ಹೇಳಿ. ಥ್ಯಾಂಕ್ ಯು ಮೇಡಮ್.
ಹಾಗೆ ನಮ್ಮ ಜೊತೆ ಇವಾಗ ಡಾಕ್ಟರ್ ರಘು ಸರ್ ಇದ್ದಾರೆ. ಇವ್ರು ಬೇಸಿಕ್ಲಿ ಸರ್ ನನಗೂ ಒಂಚೂರು ಕನ್ಫ್ಯೂಷನು, ನೀವು ವೆಲ್ತ್ ಸೈಡ್ ಬರ್ತೀರಾ ಹೆಲ್ತ್ ಸೈಡ್ ಬರ್ತೀರಾ ಅಂತ? ನಮಸ್ಕಾರ. ಅದು ಒಳ್ಳೆ ಪ್ರಶ್ನೆ. ಈಗ ಹೆಲ್ತು ಬೇಕು, ವೆಲ್ತು ಬೇಕು. ಆ್ಯಕ್ಚುಲಿ ಐ ಪ್ಲೇ ಅ ನ್ಯೂಟ್ರಲ್ ರೋಲ್ ಆಫ್ ವೈ ವೆಲ್ತ್ ಇಸ್ ರಿಕ್ವೈರ್ಡ್, ಆಫ್ ವೈ ಹೆಲ್ತ್ ಇಸ್ ರಿಕ್ವೈರ್ಡ್. ಬೋತ್ ಕಾಂಪ್ಲಿಮೆಂಟ್ ಈಚ್ ಅದರ್. ಯಾಕೆ ಕಾಂಪ್ಲಿಮೆಂಟ್ ಮಾಡುತ್ತೆ? ನಾವು ಇನ್ ಕೇಸ್ ವಿ ಡು ನಾಟ್ ಹ್ಯಾವ್ ವೆಲ್ತ್, ಹೌ ವಿಲ್ ಯು ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್? ಓಕೆ, ಈಗ ದಿ ಕೈಂಡ್ ಆಫ್ ಎಕ್ಸ್ಪೆನ್ಸಸ್ ದಟ್ ಇಸ್ ಕಮಿಂಗ್ ಇನ್ ಆಸ್ ಫಾರ್ ಆಸ್ ಹೆಲ್ತ್ ಇಸ್ ಕನ್ಸರ್ನ್, ಇಫ್ ನಾವು ಪ್ರಿಪೇರ್ ಆಗಿಲ್ಲ ಅಂತಂದರೆ, ವೆಲ್ತ್ ಇಲ್ಲ ಅಂತಂದರೆ, ಸೊ ವಿ ಡು ನಾಟ್ ಹ್ಯಾವ್ ಹೆಲ್ತ್. ಸೊ ಹೆಲ್ತ್ ಬೇಕು. ಓನ್ಲಿ ಹೆಲ್ತ್ ಅಂತ ಇದ್ದರೆ ಹೌ ಡು ವಿ ಗೆಟ್ ದಿ ಹೆಲ್ತ್? ಐ ಮೀನ್ ದಿ ಇಂಪಾರ್ಟೆಂಟ್ ಥಿಂಗ್, ಲೈಕ್ ಹೌ ಮೇಡಮ್ ಹ್ಯಾಸ್ ಟೋಲ್ಡ್, is that we require health is predominantly an important factor, because without health you cannot earn wealth. You cannot, the mobility iralla, there are so many other issues. You will not have energy. You will have to have so many other issues. When there is a health issue, you cannot earn money, you cannot earn wealth. So we require health predominantly to get the wealth, and wealth is required to maintain the health. So my thing is that it is both go complementary to each other. They have to be together, and we all have to strive that we need to get both wealth as well as health. But in the right perspective, we have to look at, not overdo it, like how ma'am said. We need to look at it in a way that we kind of balance everything, because that balancing, there are various techniques that has to be adopted, as to understanding that has to be there, and based on that people should move forward, not only go only for wealth and then suffer for the health, or look only health and not have wealth, because wealth illa antandre disease a cost. And ಹೆಂಗಾಗುತ್ತೆ ಅಂತಂದರೆ, ಸ್ಟ್ರೆಸ್ ರಿಲೇಟೆಡ್ ಥಿಂಗ್. You don't have money to take care of your the stress comes in. There is a lot of anxiety, stress, and those kind of emotional issues causes health problem with the health, and that is a major issue. So we require a good balance between health and wealth, and that is what my take is on this. ಓಕೆ, ಥ್ಯಾಂಕ್ ಯು ಸರ್. ಬಟ್ ಅಫ್ಕೋರ್ಸ್ ನಾವೆಲ್ಲರೂ ಹೇಳ್ತೀವಿ ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿಬಿಟ್ಟು, ಬಟ್ ಆನ್ ಪ್ರಿಯಾರಿಟಿ ನಾವು ವೆಲ್ತ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಇಫ್ ಐ ಅರ್ನ್ ಸಮ್ ಮನಿ, ನಾನು ಒಂದಷ್ಟು ದುಡ್ಡನ್ನು ಸಂಪಾದನೆ ಮಾಡ್ತಿದ್ದಂಗೆ ಇತ್ತೀಚಿನ ಒಂದು ಮಾತಿದೆ ಸರ್, ಲೈಕ್ ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ. ಸೊ ಊಟ ಅಂತಂದಾಗ ನಾವು ದಿನನಿತ್ಯ ಸೇವಿಸುವಂತಹ ಅಡುಗೆ ಊಟ ಏನು ನಾವು ಕನ್ಸ್ಯೂಮ್ ಮಾಡ್ತೀವಿ ಅದನ್ನು. ಸೊ ನಾವು ಇತ್ತೀಚಿನ ದಿನಗಳಲ್ಲಿ ಪ್ರಾಪರ್ ಆಹಾರ ಪದ್ಧತಿಗಳಿಲ್ಲ ಅಂತಂದರೆ, ಈಗ ಬಳಸುವಂತಹ ನಮ್ಮ ಫುಡ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಸಾಕಷ್ಟು ಪ್ರಿಸರ್ವೇಟಿವ್ಸು ಮತ್ತು ಟೇಸ್ಟಿಂಗ್ ಪೌಡರ್ಸು ಇದನ್ನು ಬಳಸಿ ತಗೊಳ್ತಾ ಇದ್ದೀವಿ. ಬಟ್ ಅಗೇನ್ ಕೆಲವೊಂದು ಕಂಪನಿಗಳಿದೆ, ಬಟ್ ಅವರಿಗೆ ಪ್ರಾಪರ್ ಪ್ರಮೋಷನ್ ಸಿಗ್ತಾ ಇಲ್ಲ, ಪ್ರಾಪರ್ ಮಾರ್ಕೆಟಿಂಗ್ ಸಿಗ್ತಾ ಇಲ್ಲ. ಅವರು ಆರ್ಗ್ಯಾನಿಕ್ ವೇಯಲ್ಲಿ ಮಾಡ್ತಾ ಇದ್ದಾರೆ, ಆಮೇಲೆ ಅವರು ಮಾರ್ಕೆಟಿಗೆ ಅಫೋರ್ಡು ಮಾಡೋಕ್ಕಾಗ್ತಾ ಇಲ್ಲ ಆ ಒಂದು ಪ್ರೈಸಲ್ಲಿ ಏನು ನಾರ್ಮಲ್ ಫುಡ್ಡನ್ನು ಇದು ಮಾಡ್ತಾ ಇದ್ದಾರೆ ಅಂತ. ಸೊ ಇದ್ರ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ನೀವು? ಅಲ್ಲ, ಇವರು ಚೆನ್ನಾಗಿ ಹೇಳಿದ್ರು, ಹೆಲ್ತ್ ಇಲ್ಲದೆ ಇದ್ದರೆ ವೆಲ್ತ್ ಮಾಡೋಕ್ಕಾಗಲ್ಲ ಅಂತ. ಅದನ್ನು ಮತ್ತೆ ಉತ್ತರ ಮಾಡ್ಬಿಟ್ಟು ಆಮೇಲೆ ಇಲ್ಲಿಗೆ ಬರ್ತೀನಿ. ಹೆಲ್ತ್ ಇಲ್ಲದೆ ಇದ್ದರೆ ವೆಲ್ತ್ ಬರೋಕ್ಕಾಗಲ್ಲ, ಅದು ನಿಜ. ಆದರೆ ವೆಲ್ತ್ ಇದ್ದರೆ ಹೆಲ್ತ್ ಬರುತ್ತೆ ಅನ್ನೋದು ಯಾವ ಗ್ಯಾರಂಟಿನೂ ಇಲ್ಲ. It only can prolong, and it can do ease a little bit, but you will never get back your health. So what I want to say is, Ahara Paddhati is one of the things. Overall, our lifestyle has to adopt properly so that we don't fall ill. Prevention is better than cure anta innond maat heltare. Yes. So adakke we have to have, whether it is physical exercises or regular cleansing of our body according to our olden traditions. Food is another thing. Adu what is important. So we would always try to, prevention is better than cure. So let us maintain it very clearly. ಈಗ ಏನಾಗಿದೆ, ಈಗ ರೋಗಗಳಲ್ಲಿ ತಗೊಂಡ್ರೆ ಡಾಕ್ಟರ್ ಹೇಳಿದಾಗೆ ಮೋಸ್ಟ್ ಆಫ್ ದ ಪೀಪಲ್ ಆರ್ ಸಫರಿಂಗ್ ಫ್ರಮ್ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್. ಇಟ್ ಇಸ್ ನಾಟ್ ಡಿಸೀಸಸ್. ಡಿಸೀಸ್ ಅಂದರೆ ಬೇರೆ ಯಾವುದೋ ಕ್ರಿಮಿಕೀಟ ನಮ್ಮ ಒಳಗೆ ಹೋಗಿ ಅದನ್ನು ಹಾಳು ಮಾಡೋದು, ಅದಕ್ಕೆ ನಾವು ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ. ಆದರೆ 90% or 95% of the root cause for that, it comes from the disorders. ಡಿಸಾರ್ಡರ್ ಅಂದರೆ ನಮ್ಮ ಸಿಸ್ಟಮ್ನೇ ನಾವು ಸರಿಗೆ ಮೇಂಟೈನ್ ಮಾಡ್ಕೊಳ್ಳದೆ ಹಾಳಾಗೋಗಿದೆ ಅಂತ ಅಷ್ಟೇ. ಅಸ್ವಸ್ಥತೆ. ಯಾಕೆಂದರೆ ಡಯಾಬಿಟೀಸ್ಗೆ ಯಾವ ವೈರಸ್ಸು ಬ್ಯಾಕ್ಟೀರಿಯಾ ಬೇಕಾಗಿಲ್ಲ, ಬ್ಲಡ್ ಪ್ರೆಷರ್ಗೆ ಬೇಕಾಗಿಲ್ಲ, ಒಬೆಸಿಟಿಗೆ ಬೇಕಾಗಿಲ್ಲ, ಕ್ಯಾನ್ಸರ್ಗೂ ಬೇಕಾಗಿಲ್ಲ. ನಮ್ಮ ಸಿಸ್ಟಮ್ ಕರೆಕ್ಟಾಗಿ ವರ್ಕ್ ಆಗ್ತಿಲ್ಲ.
ನಮ್ಮ ಕರೆಕ್ಟ್ ಸಿಸ್ಟಮ್ ಯಾಕೆ ವರ್ಕ್ ಆಗ್ತಿಲ್ಲ, ನಾವು ಸರಿಗೆ ಮೇಂಟೈನ್ ಮಾಡ್ಕೊಂಡಿಲ್ಲ. ಕಾರಲ್ಲಿ ನಾವು ಆಯಿಲ್ ಚೇಂಜ್ ಮಾಡಿದ್ರೆ ಸ್ಟಾರ್ಟ್ ಆಗಲ್ಲ, ಸ್ಪಾರ್ಕ್ ಪ್ಲಗ್ ಇಲ್ಲದ್ರೆ ಕ್ಲೀನ್ ಆಗಲ್ಲ. ಆದರೆ ನಾವು ಯಾವುದೋ ಕೊಡೋ 5 ಲಕ್ಷ 8 ಲಕ್ಷ 10 ಲಕ್ಷ 20 ಲಕ್ಷದ ಕಾರ್ಗೆ ಅಷ್ಟೊಂದು ಕೇರ್ ತಗೋತೀವಿ ನಾವು. ಟೈಮಿಗೆ ಸರ್ವಿಸ್ ಮಾಡಿಸ್ಕೊಂಡು ದಿನ ಬೆಳಗ್ಗೆ ಅದನ್ನು ತಿಕ್ಕಿ ಪಾಲಿಷ್ ಮಾಡಿ ಎಲ್ಲ ಮಾಡ್ತೀವಿ. ಆದರೆ ವ್ಯಾಲ್ಯೂಲ್ಲೇ ಇದ್ದಿರೋ ನಮ್ಮ ದೇಹನ ನಾವು ಯಾರೂ ಕರೆಕ್ಟಾಗಿ ನೋಡ್ಕೊಳ್ತಾ ಇಲ್ಲ. ಇದು ಹೇಳಿದ್ರೆ ಕೆಲವ್ರಿಗೆ ನಗು ಬರುತ್ತೆ, ಕೋಪ ಬರುತ್ತೆ, ತಮಾಷೆ ಅನಿಸುತ್ತೆ. ಆದರೆ ಇದು ಪ್ರಾಕ್ಟಿಕಲ್ಲಾಗಿ ಇದೆ, ನಿಜ. ಎಷ್ಟು ಜನ ಇದಕ್ಕೆ ಒಪ್ಕೋತೀರಾ? ಈಗ ನಮ್ಮ ತಾತ ಇದ್ದರು, 92 ವರ್ಷ ಇದ್ದರು ಆರಾಮಾಗಿ. ಈ 90ನೇ ವರ್ಷದ ಸೈಕಲ್ ಹೊಡೆಯೋರು, ಮರ ಹತ್ತಿ ಗಿಡ ಕಿತ್ತವರು. ಯಾಕೆಂದರೆ ಅವರ ಲೈಫ್ ಸ್ಟೈಲ್ ಹಾಗಿತ್ತು. ಡಿಸಿಪ್ಲಿನ್. ಒನ್ ಈಸ್ ಬೆಳಗ್ಗೆ ಬೇಗ ಎದ್ದವರು, ಯೋಗಾಸನ ಮಾಡೋರು, ಕರೆಕ್ಟ್ ಟೈಮಿಗೆ ಊಟ ತಿಂಡಿ ಮಾಡೋರು, ಫಿಸಿಕಲ್ ಎಕ್ಸಸೈಸಸ್ ಓಡಾಡ್ಕೊಂಡಿರೋರು. ಹಾಗಾಗಿ ಅವ್ರ ಟಾಕ್ಸಿನ್ಸ್ ಬಿಲ್ಡಪ್ ಆಗೇ ಇರಲಿಲ್ಲ. ಒನ್ ಆಫ್ ದ ಮೇನ್ ಕಾರಣ ನಮ್ಮ ಲೈಫ್ ಸ್ಟೈಲ್ ಒಂದೇ. ಅದನ್ನು ನಾವು ಚೇಂಜ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು. ಅದು ಯಾರಿಗೂ ಗೊತ್ತಿಲ್ಲ ಅಂತಲ್ಲ, ಎಲ್ರಿಗೂ ಗೊತ್ತು. ಚಿಕ್ಕ ವಯಸ್ಸಿನಲ್ಲಿ ಎಲ್ರಿಗೂ ಎಣ್ಣೆ ನೀರು ಹಾಕೋತಾ ಇದ್ವಿ, ಅದು ಎಕ್ಸ್ಟರ್ನಲ್ ಡಿಟಾಕ್ಸಿಂಗ್ ಆಗ್ತಾಯಿತ್ತು. ಹರಳೆಣ್ಣೆ ಕುಡಿಸೋರು, ನಮಗೆ ಕಂಡ್ರೆ ಆಗ್ತಾ ಇರಲಿಲ್ಲ, ಕೋಪ ಬರೋದು ಅದನ್ನ ಹಿಡ್ಕೊಂಬಂದರೆ. ಆದರೆ ಇಂಟರ್ನಲ್ ಡಿಟಾಕ್ಸಿಂಗ್ ಆಗೋದು. ಫ್ರೆಶ್ ಇವಾಗ ರೆಫ್ರಿಜಿರೇಟರ್ಸ್ ಏನು ಇರಲಿಲ್ಲ, ಫ್ರೆಶ್ಶಾಗಿ ಆಗ್ತಾನೆ ಕುಕ್ ಮಾಡಾಗ ಊಟ ಮಾಡ್ತಾಯಿದ್ವಿ. ಇಷ್ಟೊಂದು ಆ ಥರ. ಈಗ ಏನಿದ್ರು ಕಾರಲ್ಲಿ ಕೂತ್ಕೊಂಡು ಪಾರ್ಕ್ ಮಾಡು ಬರೋದಿಲ್ಲ, ವ್ಯಾಲೆ ಪಾರ್ಕಿಂಗೇ ಆಗಬೇಕು. ಸೊ ಫಿಸಿಕಲ್ ಎಕ್ಸಸೈಸ್ ಅನ್ನೋದೇ ಇಲ್ಲ. ಜೊತೆಗೆ ಫ್ರಿಜ್ಜಲ್ಲಿರೋದು ಮತ್ತು ಹೊರಗಡೆ ಪಿಜ್ಜಾ ಬರ್ಗರ್ ಯಾವ ಜನ್ಮದಲ್ಲಿ ಮಾಡಿರ್ತಾನೋ ಗೊತ್ತಿಲ್ಲ, 2 ವರ್ಷ ಇರುತ್ತೆ ಅದಕ್ಕೆ ವ್ಯಾಲಿಡಿಟಿ ಅವಾಗ ಕೊಟ್ಟಿರ್ತಾರೆ. ಅದಕ್ಕೆ ನೀವು ಬೇರೆ ಕಡೆಯಲ್ಲಿ ನೋಡ್ಬೋದು, ವಿ ಸರ್ವ್ ಹಾಟ್ ಫುಡ್ ಅಂತಾರೆ. ಅದೇ ನೋಬಡಿ ಸೆಡ್ ವಿ ಸರ್ವ್ ಫ್ರೆಶ್ ಫುಡ್. ಎಲ್ಲರೂ ಕೇಳಿದ್ದೀರಾ? ಏರ್ಲೈನಲ್ಲಿರ್ಬೋದು, ಟ್ರೈನಲ್ಲಿರ್ಬೋದು, ವಿ ಸರ್ವ್ ಹಾಟ್ ಫುಡ್ ಅಂತಾರೆ. ಅಂದರೆ ಯಾವತ್ತೋ ಮಾಡಿದ್ದು ಬಿಸಿ ಮಾಡಿಕೊಡ್ತಿದ್ದೀವಿ ಅಂತ ಅಷ್ಟೇ ಅರ್ಥ. ಫ್ರೆಶ್ ಕೊಡ್ತೀವಿ ಅಂತ ಹೇಳೋದೇ ಇಲ್ಲ, ಹೌದಾ? ಈ ಪಾರಂಪರಿಕ ವೈದ್ಯರಿದ್ದಾರೆ, ಅವ್ರು ಕೇಳಿ ಅವ್ರು ಹೇಳ್ತಾರೆ ಯಾಕೆ ತಿನ್ನಬಾರ್ದು ಅನ್ನೋದನ್ನ ಅವರು ನನಗಿಂತ ಚೆನ್ನಾಗಿ ಹೇಳ್ತಾರೆ ವಿನ ಇದಿಲ್ಲ. ಆದರೆ ಈ ಡಿಸಾರ್ಡರ್ಸ್ ಅಂತ ಒಂದು ಮಾತು ಹೇಳಿದೆ, ಈ ಡಯಾಬಿಟೀಸ್ ಇರ್ಬೋದಲ್ಲ, ಇದಕ್ಕೆಲ್ಲ ಮೂಲ ಕಾರಣ ನಾನು ಸೈಂಟಿಸ್ಟಲ್ಲಿ ಹುಡುಕೊತಾ ಹೋದರೆ ಸಕ್ಕರೆ ಒಂದು ಮೂಲ ಕಾರಣ ಅಂತ ಬರುತ್ತೆ. ಯಾಕೆಂದರೆ ಅದ್ರಲ್ಲಿ ಹೈ ಕ್ಯಾಲೋರೀಸ್ ಇದೆ, ಅದನ್ನು ನಾವು ಬರ್ನ್ ಮಾಡಲ್ಲ ನಮ್ಮ ಜೀವನ ಶೈಲಿನಲ್ಲಿ. ಗ್ಲೈಸಮಿಕ್ ಇಂಡೆಕ್ಸ್, ಅದಕ್ಕೆ ನಮ್ಮ ಇನ್ಸುಲಿನ್ ಜಾಸ್ತಿ ಬೇಕು, ನಮ್ಮದು ನಾವು ಮೇಂಟೈನೇ ಮಾಡ್ಕೊಂಡಿಲ್ಲ ಸಿಸ್ಟಮ್. ಪಾಪ ಅದು ಎಲ್ಲಿಂದ ಎಷ್ಟು ಶಕ್ತಿ ಇರುತ್ತೆ ಅದು ಇದು ಮಾಡೋದಕ್ಕೆ. ಸೊ ಆದರೆ ನಮ್ಮ ನೇಚರ್ ಅನ್ನೋದು ಬಹಳ ಕೈಂಡ್ ಆಗಿದೆ. ನಮ್ಮ ಆಯುರ್ವೇದದಲ್ಲಿ ಎಲ್ಲನೂ ಹೇಳಿದ್ದಾರೆ, ಅದನ್ನು ಯಾರೂ ಫಾಲೋ ಮಾಡ್ತಾ ಇಲ್ಲ ಥರ. ಸೊ ವಿ ಹ್ಯಾವ್ ಟು ಮೇಂಟೈನ್. ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್. ಹೆಲ್ತ್ ಕ್ಯಾನ್ ಗೆಟ್ ವೆಲ್ತ್, ಬಟ್ ವೆಲ್ತ್ ಕ್ಯಾನ್ ನಾಟ್ ಗೆಟ್ ಹೆಲ್ತ್. ಇದನ್ನು ಹೇಳಿ ನಾನು ಮುಂದೆ ಬಿಡ್ತೀನಿ. ಓಕೆ. ಸೊ ಮೇಡಮ್, ನಿಮ್ಮ ಪ್ರಕಾರ ಹೆಲ್ತ್ ಇಸ್ ಆಬ್ವಿಯಸ್ಲಿ ಸರ್ ಹೇಳಿದಾಗೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅನ್ನೋದು ಒಪ್ಪೋಣ. ಬಟ್ ಎಲ್ಲೋ ಒಂದು ಕಡೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅನ್ನುವಂಥ ಕಾನ್ಸೆಪ್ಟಿಗೆ ನಾವು ಹೋದರೆ, ಸೊ ನಿಮ್ಮ ಹತ್ರ ಬರೋರು ಯಾರೂ ಇರಲ್ವಲ್ಲ ಮೇಡಮ್? ಸೊ ನೀವು ಹೇಗೆ ನಿಮ್ಮ ಸಂಸ್ಥೆಗಳನ್ನ ನಡೆಸ್ತೀರಾ? ಖಂಡಿತವಾಗ್ಲೂ ಒಬ್ಬ ವೈದ್ಯ ರೋಗಿಯನ್ನು ಪದೇ ಪದೇ ಬನ್ನಿ ಅಂತ ಬಯಸಿದ್ರೆ ಆತ ವೈದ್ಯನೇ ಅಲ್ಲ. ಓಕೆ, ವೈದ್ಯನೇ ಅಲ್ಲ. ಅಬ್ಸಲ್ಯೂಟ್ಲಿ. ಖಂಡಿತವಾಗ್ಲೂ ಒಬ್ಬ ರೋಗಿ ತನ್ನ ಹತ್ರ ಬಂದಾಗ ಆತನನ್ನು ಎಷ್ಟು ಬದಲಾಯಿಸಲಿಕ್ಕೆ ಸಾಧ್ಯ. ಯಾವಾಗಲೂ ಇತ್ತೀಚಿನ ಒಂದು ಚಿಕಿತ್ಸಾ ಪದ್ಧತಿ ಏನಾಗಿದೆ ಅಂದರೆ, ಆ ವೈದ್ಯರಿಗೂ ರೋಗಿಗೂ ಸ್ಪಂದನೆ ಇರೋದಿಲ್ಲ. ಆ ರೋಗಿ ಏನು ಹೇಳ್ತಿದ್ದಾರೆ ಅದನ್ನು ಇವ್ರು ಕೇಳಿಸ್ಕೊಳ್ಳಲ್ಲ, ಇವ್ರು ಏನು ಹೇಳ್ತಿದ್ದಾರೆ ರೋಗಿಗೆ ಅರ್ಥನೇ ಆಗಲ್ಲ ಮೊದಲಿಗೆ. ನಂತರ ಏನಾಗ್ತದೆ, ಅವ್ರು ಏನೋ ಒಂದು ಸಮಸ್ಯೆ ಹೇಳಿದ್ರೆ ಎಲ್ಲವೂ ಟೆಸ್ಟ್ಗೆ ಹೋಗುತ್ತೆ, ರಿಪೋರ್ಟ್ ಬರುತ್ತೆ. ರಿಪೋರ್ಟಲ್ಲಿ ಏನಿದೆ ಆ ರೋಗಿಗೆ ಗೊತ್ತೇ ಇಲ್ಲ. ಮತ್ತು ಆ ರಿಪೋರ್ಟಲ್ಲಿ ಇರೋದಕ್ಕೆ ನಾನು ಏನು ತಪ್ಪು ಮಾಡಿದ್ದೀನಿ ಅನ್ನೋದನ್ನು ತಿಳಿಸೋರು ಯಾರೂ ಇಲ್ಲ. ಸೊ ರೋಗಿ ಕೊನೆ ತನಕ ತಪ್ಪು ಮಾಡ್ತಾನೆ ಇರ್ತಾನೆ. ಎಲ್ಲಿವರೆಗೂ ಒಬ್ಬ ವ್ಯಕ್ತಿ ತಾನು ತಪ್ಪು ಮಾಡ್ತಾನೆ ಇರ್ತಾನೋ ಅಲ್ಲಿವರೆಗೂ ತನ್ನ ಕಾಯಿಲೆಯನ್ನು ಗುಣಪಡಿಸಲಿಕ್ಕೆ ಯಾವ ವೈದ್ಯರಿಂದನೂ ಸಾಧ್ಯ ಇಲ್ಲ. ಸೊ ಇದನ್ನು ಯಾವಾಗ ವೈದ್ಯರು ಅವ್ರಿಗೆ ಅರಿವನ್ನು ಮೂಡಿಸ್ತಾರೆ, ನಿಮ್ಮ ಈ ಸಮಸ್ಯೆಯಿಂದ ಈ ಒಂದು ನಿಮ್ಮ ಸಮಸ್ಯೆ ಅನ್ನೋದು, ನಾವು ಯಾವಾಗಲೂ ಹೇಳ್ತೀವಿ ನಮ್ಮ ಪುರಾತನ ಕಾಲದ ವೈದ್ಯ ಪದ್ಧತಿ ಪ್ರಕಾರ ಮಾನವ ದೇಹಕ್ಕೆ ಅಥವಾ ಒಂದು ಪ್ರಾಣಿ ದೇಹಕ್ಕೆ ಕಾಯಿಲೆ ಅನ್ನೋದೇ ಇಲ್ಲ. ಸೊ ಮನುಷ್ಯನಿಗೆ ಕಾಯಿಲೆ ಅನ್ನೋದು ಮೊದಲಿಗೆ ಇಲ್ಲವೇ ಇಲ್ಲ. ಇವತ್ತಿನ ಚಿಕಿತ್ಸಾ ಪದ್ಧತಿ ಒಂದು ಹೆಸರನ್ನು ಇಟ್ಟು ಅದಕ್ಕೊಂದು ಟೆಸ್ಟನ್ನು ಮಾಡಿ ರಿಪೋರ್ಟನ್ನು ಸೃಷ್ಟಿ ಮಾಡಿ ಆ ಹೆಸರಿಗೆ ಒಂದು ಔಷಧಿಯನ್ನು ಕೊಡೋ ಪ್ರಯತ್ನನೇ ವಿನಃ ಮನುಷ್ಯನ ದೇಹಕ್ಕೆ ಕಾಯಿಲೆ ಅನ್ನೋದು ಬರಲ್ಲ. ಅದು ಒಂದು ವೀಕ್ನೆಸ್. ಎರಡನೇದು ಇನ್ಫೆಕ್ಷನ್. ಸೊ ದೇಹದಲ್ಲಿ ತ್ಯಾಜ್ಯಗಳು ಹೆಚ್ಚಾದಾಗ ದೇಹ ತನ್ನ ಕೆಲಸ ಮಾಡೋವಂಥದ್ದನ್ನು ಕಡಿಮೆ ಮಾಡಿಕೊಳ್ಳುತ್ತೆ. ಮತ್ತು ಯಾವುದೇ ಅಂಗಾಂಗದ ಶಕ್ತಿ ಕಡಿಮೆ ಆದಾಗ ಅದು ತನ್ನ ಕಾರ್ಯವನ್ನು ಕಡಿಮೆ ಮಾಡುತ್ತೆ. ಇದೊಂದು ವೀಕ್ನೆಸ್ ಮತ್ತು
ಮತ್ತು ಇನ್ಫೆಕ್ಷನ್ನ ಮೂಲನೇ ವಿನಃ ಕಾಯಿಲೆಗೆ ಹೆಸರಿಟ್ಟು ಚಿಕಿತ್ಸೆ ಕೊಡುವಂಥದ್ದು ಮೂಲ ಅಲ್ಲ. ಸೊ ಹಾಗಾಗಿ ಒಬ್ಬ ವೈದ್ಯ ರೋಗಿಯ ತಪ್ಪುಗಳನ್ನು ತಿದ್ದುಪಡಿ ಮಾಡಿ ಅವರ ಕಾಯಿಲೆಯ ಮೂಲವನ್ನು ತಿಳಿಸಿ, ನಿಮ್ಮ ಯಾವ ತಪ್ಪಿಂದ ಈ ಸಮಸ್ಯೆ ಬಂದಿದೆ, ಹೆಸರು ನಮಗೆ ಬೇಕಿಲ್ಲ, ಕಾಯಿಲೆಗೆ ಹೆಸರಿಟ್ಕೊಂಡು ಯಾವ ರೋಗಿನೂ ಉದ್ಧಾರ ಆಗಿಲ್ಲ ಇಲ್ಲಿವರೆಗೂ. ಸೊ ನಿಮ್ಮ ಕಾಯಿಲೆಯ ಮೂಲ ಏನು ಅಂತ ತಿಳಿಸ್ಬೇಕು. ಸೊ ಆ ವ್ಯಕ್ತಿಗೆ ವೈದ್ಯರಾದವರು ಅವರ ತಪ್ಪನ್ನು ತಿದ್ದುಪಡಿ ಮಾಡಿ ಆಗ ಔಷಧಿಯನ್ನು ಕೊಟ್ಟರೆ ನಿಜವಾಗ್ಲೂ ಆ ವ್ಯಕ್ತಿ ಸಂಪೂರ್ಣ ಗುಣಮುಖರಾಗ್ತಾರೆ. ಮತ್ತೆ ವಾಪಸ್ ವೈದ್ಯರ ತನಕ ಬರೋ ಅಂಥ ಅವಶ್ಯಕತೆ ಇಲ್ಲ. ಮೊದಲನೇದಾಗಿ ದೇಹ ಒಂದು ಸ್ವಯಂ ವೈದ್ಯ ಅಂತ ಹೇಳ್ತೀವಿ. ಸೊ ಅದಕ್ಕೆ ಯಾವುದೇ ವೈದ್ಯರ ಅವಶ್ಯಕತೆಯೇ ಇಲ್ಲ. ಆ ಭಗವಂತ ನಮ್ಮನ್ನು ಸೃಷ್ಟಿ ಮಾಡುವಾಗಲೇ ಪ್ರತಿಯೊಂದು ಅಂಗಾಂಗಗಳು ವೈದ್ಯ ಪದ್ಧತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಆದರೆ ಚಿಕಿತ್ಸೆ ಅನ್ನೋದೇನಿದೆಯಲ್ಲ ಆ ಪದ್ಧತಿಯನ್ನು ಅದಲು ಬದಲು ಮಾಡುತ್ತೆ ಮತ್ತು ಆ ಪದ್ಧತಿ ದೇಹ ಮಾಡಬೇಕಾಗಿರೋ ಕೆಲಸಕ್ಕೆ ವಿರುದ್ಧವಾಗಿ ಔಷಧಿಗಳು ಕೆಲಸ ಮಾಡುತ್ತೆ. ಸೊ ಹಾಗಾಗಿ ಈಗಿನ ಪರಿಸ್ಥಿತಿಗೆ ಔಷಧಿಗಿಂತ ಹೆಚ್ಚು ಅರಿವು ಮೂಡಿಸೋ ಪ್ರಯತ್ನ ವೈದ್ಯರಿಂದ ಆಗಬೇಕು. ಸೊ ಆ ಪ್ರಯತ್ನವನ್ನು ನಾವು ಮಾಡೋ ಹಾದಿಯಲ್ಲಿದ್ದೇವೆ. ಆದರೆ ಇತ್ತೀಚಿನ ಜನ ಬದಲಾಗೋದು ಕಷ್ಟ ಆಗ್ತಿದೆ. ಸೊ ಜನರಿಗೆ ಬದಲಾಗುವಂಥ ಮನಸ್ಥಿತಿ ಬರಬೇಕು. ಯಾವಾಗಲೂ ಅವ್ರಿಗೆ ಈ ಹಣ ಸಂಪಾದನೆ ಮಾಡುವಂಥ ಆತುರದಲ್ಲಿ ಒಂದು ದಿವಸ ರಜೆ ಹಾಕಿದ್ರೆ ಕಷ್ಟ, ಒಂದು ಅರ್ಧ ಗಂಟೆ ನಾನು ಊಟಕ್ಕೆ ಟೈಮ್ ಕೊಡೋದು ಕಷ್ಟ, ನನಗೆ ನೀರು ಕುಡಿಯೋಕ್ಕೆ ಟೈಮ್ ಇಲ್ಲ, ನನಗೆ ವಾಶ್ರೂಮ್ಗೆ ಹೋಗೋಕ್ಕೆ ಟೈಮ್ ಇಲ್ಲ, ನಂಗೆ ಊಟ ಮಾಡೋಕ್ಕೆ ಟೈಮ್ ಇಲ್ಲ, ನಂಗೆ ನಿದ್ರೆ ಮಾಡೋಕ್ಕೆ ಟೈಮ್ ಇಲ್ಲ. ಸೊ ಭಗವಂತ ನಮಗೆ 24 ಗಂಟೆ ಅಂತ ಕೊಟ್ಟಿದ್ದಾರೆ. ಅವ್ರು ನಮಗೆ 24 ಗಂಟೆ ಸೃಷ್ಟಿ ಮಾಡುವಾಗಲೇ ಮನುಷ್ಯನ ಅವಶ್ಯಕತೆಗಳು ಏನಿದೆ ಅನ್ನೋದನ್ನು ತಿಳ್ಕೊಂಡೇ ಸೃಷ್ಟಿ ಮಾಡಿರೋದು. ಸೊ ನೀವು 24 ಗಂಟೆನೂ ನೀವು ಟೈಮ್ ಇಲ್ಲ ಅಂತ ಬಳಸ್ತಾ ಇದ್ದೀರಲ್ಲ, ಅದರಿಂದ ಎಷ್ಟು ಸಾಧಿಸಿದ್ದೀರಾ, ಎಷ್ಟು ಸಾಧನೆಗಳನ್ನು ನೀವು ಮಾಡಿದ್ದೀರಾ? ಕೊನೆಗೆ ಒಂದೇ ದಿವಸ ನಿಮ್ಮ ಹಿಸ್ಟ್ರಿ ಏನು ಅಂತ ನೋಡಿದ್ರೆ ಯಾವ ಸಾಧನೆಯೂ ಮಾಡಿಲ್ಲ, ದೇಹದ ತುಂಬ ಒಂದಷ್ಟು ಕಾಯಿಲೆ ಇದೆ, ಮನೆ ತುಂಬ ಒಂದಷ್ಟು ಮೆಡಿಸಿನ್ಸ್ ಇದೆ. ಎಲ್ಲಿವರೆಗೂ ತಿಂತೀರಾ ಅಂದರೆ ನೀವು ಬದುಕಿರೋವರೆಗೂ ಮಾತ್ರೆ ತಿಂತೀನಿ. ಯಾಕೆ ತಿಂತೀರಾ? ಡಾಕ್ಟ್ರ್ ಹೇಳಿದ್ದಾರೆ, ನಾನು ತಿಂತಾ ಇದ್ದೀನಿ. ಸೊ ಇದರ ಅವಶ್ಯಕತೆ ಇದೆಯಾ? ನಮ್ಮ ದೇಹನ ನಾವು ಹೇಗೆ ಕಾಪಾಡ್ಕೊಳ್ಬೇಕು, ಅದಕ್ಕೆ ಏನು ಬೇಕಿದೆ, ಇದನ್ನು ಯಾವಾಗ ಒಬ್ಬ ವೈದ್ಯ ಮನುಷ್ಯನಿಗೆ ಅಥವಾ ರೋಗಿಗೆ ತಿಳಿವುಪಡಿಸ್ತಾರೋ ಅವತ್ತಿಗೆ ನಮ್ಮ ದೇಶ ರೋಗ ಮುಕ್ತವಾಗುತ್ತೆ. ಅವತ್ತು ವೈದ್ಯ ವೃತ್ತಿಗೆ ಒಂದು ಅರ್ಥ ಸಿಗುತ್ತೆ ಅಂತ ನನ್ನ ಭಾವನೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸರ್, ನಿಮ್ಗೊಂದು ಪ್ರಶ್ನೆ. ನವಡೇಸ್ ನಾವು ನೋಡ್ತಿದ್ದಂಗೆ ತುಂಬ ಹಾಸ್ಪಿಟಲ್ಸ್ ಬೊಬಲ್ ಆಗ್ತಾ ಇರುತ್ತೆ. ಐ ಮೀನ್ ಹೆಚ್ಚಿನ ಸಂಖ್ಯೆಯಲ್ಲಿ ಬೇರೆ ಬೇರೆ ಪದ್ಧತಿಗಳಾಗಿರ್ಬೋದು, ಆಮೇಲೆ ಪ್ರಾಕ್ಟೀಸಸ್ ಆಗಿರ್ಬೋದು, ಬೇರೆ ಬೇರೆ ದೇರ್ ಇಸ್ ಲಾಡ್ ಆಫ್ ಕಾಂಪಿಟೇಷನ್ ಇನ್ ಟರ್ಮ್ಸ್ ಆಫ್ ಹೆಲ್ತ್. ಸೊ ಒಂದು ಕಾಮನ್ ಮ್ಯಾನಿಗೆ ಅಥವಾ ಒಂದು ಬಿಸ್ನೆಸ್ ಮ್ಯಾನಿಗೆ ಕೇಳ್ತೀವಿ ನಾವು, ಸೊ ಏನು ಬಿಸ್ನೆಸ್ ಮಾಡ್ತೀಯಾ ಅಂತ ಹೇಳಿದ್ರೆ ಒಂದು ಆಧ್ಯಾತ್ಮ ಮಾಡ್ಬೋದು ಅಥವಾ ಹೆಲ್ತ್ ಮಾಡ್ಬೋದು. ಸೊ ಅದು ಯಾವಾಗಲೂ ನಮಗೆ ಕೈ ಹಿಡಿಯುವಂತಹ ಬಿಸ್ನೆಸ್ಸು ಏನೇ ಆಗೋಗಲಿ. ಸೊ ಹಾಗಾಗಿ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅಂತ. ಸೊ health has not become a business, sir, according to you? It's two ways of answering this. One is, if you look at healthcare as such, it's supposed to be taking care of the health of people. Now, due to the system, the process under which things are working, and ಏನಾಗುತ್ತೆ ಅಂತಂದರೆ ಅದೊಂದು ಬಿಸ್ನೆಸ್ ಆಗಿ ಕನ್ವರ್ಟ್ ಆಗಿದೆ. Okay, so that is not good actually, basically because lot of time until unless because health ಬಂದು ಎಲ್ಲರಿಗೂ ಇರಬೇಕು, because that is the whole idea, because nobody like 2 point, one is prevention is one area that we all have to work on, because ಅದಾಯಿತು ಅಂತಂದರೆ you don't require so much of hospitals coming up. Prevention is one area. The second important point is that what do we call diseases? For a large extent most of them are disorders. It is a disturbance in the regulation in the body. Okay, it's as simple as that. But the problem is we give, as she said, that we give different names to it and complicate it. So why do we do that? That is basically because there is a process, a system which has already been set for 100 years to 200 years as far as the one stream of medicine is concerned, the other stream of medicine not believed. There is an issue of that nature which is there in today's world, and especially not only in India but across the world. Okay, now can you say that, okay, suppose somebody is got a disease, I mean, or disorder, whichever way you put it, now if there is no money, he is not getting proper treatment. If there is if he doesn't have money, he is not in a position to go to a hospital which is giving him the best treatment. Now, is money all important? Absolutely not, because it is not wealth, it is the health. Say, for example, if I had to give an example, let's take Steve Jobs, the co-founder of Apple. So he had all the influences, all the money, one of the most richest person. But his health gave way, he had pancreatic cancer and nobody could save him.
Okay, so this is what we need to understand. It is not having wealth is not going to give you the wealth, basically because wealth is only to ensure that you give a quality of life so that you can maintain yourself as a individual to take care of basic requirements. Now, when I say basic requirements, we don't actually require wealth, because what we require, require balanced diet, which is possible. You don't require huge amount of wealth for that. You require air, good air. So we require a good environment. I'm talking about the pollution that is also causing disease. The other thing is the right kind of the kind of food that we eat, not the burgers and the fast foods and hot foods. I think that is one thing we need to stop. And how do people know? Like she said, that we need to educate people on this. Good sleep, less stress, tension should not be there for a person. So I think these are things that we are missing out, and looking at it as a situation where everything has to be revolving around wealth, and therefore a lot of mushrooming of hospitals happening, a lot of people going meeting because now I earned wealth, now let me go and get the best treatment. It doesn't happen that way. So it is a proper mix that is required, that you require wealth for a reason, so that you do not get into a very high stress situation, because stress situation causes 80% of the diseases or disorders. I agree with the word disorder, because most of the diseases with that name are disorders. It's a regulation of at the cellular level is not happening properly. That's it. I mean, if it solves that problem, I think most of the diseases, including cancer, it's a deregulation of certain proteins within the body that is causing cancer. I mean, I work a lot on cancer. In fact, I will be speaking a little bit more on a subject which is very unique on cancer as such. I think most of the diseases, we call cancer as a big C, but these are all elements. There are 200 diseases associated with cancer, and that is one thing that we are not looking at it that way. I think most of the mushrooming of hospitals has happened because people flock around that, because everybody is working 40 years for wealth creation, and the next 20 years going after trying to figure out what problem. In fact, there are a lot of people create their own health issues. We called it as nocebos. Nocebos is a technique. I mean, it's a situation where people think they got a problem, and it turns out to be that they have a problem in reality. I mean, the reports show that. But these are some of the things, because they said, now I earned, now I got enough money, now I need to get a better health facility, so I need to go out into a hospital now. A lot of demand there, and therefore a lot of hospitals mushroom. The fact that these things are happening, and some of them for good, some are absolutely affects the community at large. My opinion would be that there has to be a proper mechanism within the government, that healthcare to all, not with very, very, very high kind of cost that is happening today. It should be looking at the way in which people's lifestyle changes. That is very important. I think that is one area that we have to educate and communicate to the community at large, to understand the importance of not allowing a lot of hospitals to mushroom, and a lot of diseases cost, and some of them, as I said, nocebo effect. These are some of the things that we need to avoid. So it's good for the economy, basically, because the healthcare cost is very high. I think that will come down. So these are some of the areas that we should look at. Thank you, sir. Sir, there's one question for you. Basically, ಮಂಜುನಾಥ್ ಸರ್ ಸ್ಟೀವಿಯಾ ವರ್ಲ್ಡ್ ಅನ್ನುವಂಥ ಒಂದು ಸಂಸ್ಥೆಯನ್ನು ಸ್ಟಾರ್ಟ್ ಮಾಡ್ತಾರೆ. ಸೊ ಜೆನ್ಯೂನ್ ಆಗಿ ಎಥಿಕ್ಸ್ ಇಟ್ಕೊಂಡು ಜನರಿಗೆ ಆರೋಗ್ಯವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಹಿ ವರ್ಕ್ಡ್ ರಿಯಲಿ ವೆರಿ ಹಾರ್ಡ್. ಆ್ಯಸ್ ಪರ್ ಮೈ ನಾಲೆಜ್, ಐ ನೋ ಹಿಮ್ ಸಿನ್ಸ್ ಫ್ರಮ್ 5 years. ಸರ್, ಆ ಒಂದು ಎಥಿಕ್ಸನ್ನ ಇಟ್ಕೊಂಡು ಜನರಿಗೆ ಆರೋಗ್ಯ ಕೊಡಬೇಕು, ಎಸ್ಪೆಷಲಿ ಡಯಾಬಿಟೀಸ್ ಇರೋರಿಗೆ ಆರೋಗ್ಯವನ್ನು ಕೊಡಬೇಕು ಅಂತ ತುಂಬ ಶ್ರಮಪಟ್ಟು ಒಂದು ಸಂಸ್ಥೆಯನ್ನು ಬಿಲ್ಡ್ ಮಾಡಿದ್ರಿ. ಸೊ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್? ಡಿಡ್ ಯು ಗೆಟ್ ದ ಪ್ರಾಪರ್ ಸಪೋರ್ಟ್ ಫಾರ್ ದಟ್, ಆರ್ ಹೌ ಇಸ್ ಇಟ್ ರನ್ನಿಂಗ್ ನೌ? ನಮಸ್ಕಾರ. ಅದು ಕಂಪ್ನಿ ಶುರು ಮಾಡಿದ್ದು ಯಾಕೆ ಅಂದರೆ ಒಂಥರ ಹುಚ್ಚತನ ಅಂತ ಹೇಳ್ಬೋದು. ನಾನು ಮೆಡಿಕಲ್ ಫೀಲ್ಡ್ನವನಲ್ಲ, ಇಂಜಿನಿಯರಿಂಗ್ ಮಾಡಿ ಒಂದು 25 ವರ್ಷ ಬೇರೆ ದೇಶದಲ್ಲಿದ್ದು ಬಂದಾಗ ಯಾರನ್ನು ಕೇಳಿದ್ರು ಸಿಹಿ ತಿನ್ನಲ್ಲ ಅವ್ರ ಡಯಾಬಿಟೀಸ್, ಇವ್ರಿಗೆ ಹಾರ್ಟ್ ಅಟ್ಯಾಕು, ಇವ್ರಿಗೆ ಇದು, ಅವ್ರ ಕ್ಯಾನ್ಸರು, ಬರೀ ಇದೇ ಆಗಿದೆ.
ಕೇಳಿ ತುಂಬ ತಲೆ ಕೆಟ್ಟೋಯ್ತು ಒಂದು ಸಲ. ಇದು ಏನು ಕಾರಣ ಅಂತ ನಾನು ಆವಾಗ ಓದೋಕ್ಕೆ ಶುರು ಮಾಡಿದೆ. ಇದು ಯಾಕಪ್ಪ ಬರ್ತಾಯಿದೆ, ಏನಿದು, ಇದು ಡಿಸೀಸ್ ಅಲ್ಲ. ಕರೋನಾ ಬಂತು, ನಾವು ಹುಷಾರಾಗಿರಬೇಕು, ಅದು ನಾವು ನಮ್ಮ ಕಂಟ್ರೋಲಲ್ಲಿಲ್ಲ, ಅದು ಹೊರಗಡೆಯಿಂದ ಬರೋದು. ಆದರೆ ಈ ಡಯಾಬಿಟೀಸು, ಬ್ಲಡ್ ಪ್ರೆಷರ್, ಇದೆಲ್ಲ ಕಾರಣ ನಮ್ಮನ್ನು ನಾವೇ ಕೊಂದ್ಕೋತಾ ಇದ್ದೀವಿ. ಅದು ಯಾಕೆ ಆಗ್ತಾಯಿದೆ ಅಂತ ಹಂಗೆ ಅದ್ರ ಬಗ್ಗೆನೇ ಯೋಚನೆ ಮಾಡಿ ಅದ್ರ ಬಗ್ಗೆನೇ ಓದೋಕ್ಕೆ ಶುರು ಮಾಡಿದಾಗ ಒಂದು ಮುಖ್ಯ ಕಾರಣ ಬಂದಿದ್ದು ಅದರಲ್ಲಿ ಬಿಲ್ಡಪ್ ಆಫ್ ಟಾಕ್ಸಿನ್ಸ್ ವಿತ್ ಇನ್ ದ ಬಾಡಿ. That is the only reason why all these disorders happens. That is all. That's why it is called lifestyle disorders. Because ಅದಕ್ಕೊಂದು ಕಾರಣ ಅಂದರೆ ಇವರು ಆಹಾರ ಪದ್ಧತಿ ಬಗ್ಗೆನೂ ಹೇಳಕ್ಕೆ ಬಂದಾಗ ಆಹಾರದಲ್ಲಿ ಒಂದು ಹೇಳ್ತಾರೆ, ಇಫ್ ಯು ಡೋಂಟ್ ಟೇಕ್ ಫುಡ್ ಆ್ಯಸ್ ಮೆಡಿಸಿನ್, ಲೇಟರ್ ಮೆಡಿಸಿನ್ ವಿಲ್ ಬಿಕಮ್ ಯುವರ್ ಫುಡ್. ಅಬ್ಸಲ್ಯೂಟ್ಲಿ, ಅದು ನಿಜ ಅಂತೆ. ಸೊ ಆ ಥರ ನಾವು ಸರಿಯಾದ ಆಹಾರ ಪದ್ಧತಿನ ಉಪಯೋಗಿಸೋದ್ರಿಂದ ಬೇಡದೇ ಇರೋದನ್ನು ತಿಂದು ಕರಗಿಸ್ಕೊಳ್ಳೋಕ್ಕಾಗದೆ ಅದು ಟಾಕ್ಸಿನ್ಸ್ ಮೈಯಲ್ಲೇ ಬೆಳ್ಕೋತಾ ಹೋಗುತ್ತೆ, ಒಳಗಡೆ ಸೇರ್ಕೋತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಡಯಾಬಿಟಿಸ್ ಅಂದರೆ ಏನು ಅಂತ ಹೇಳಬೇಕು ಅಂದರೆ, ನಾವು ತೊಗೊಂಡಿರ್ತಕ್ಕಂಥ ಸಕ್ಕರೆ ಅಂಶ ಕರಗಿಸ್ಕೊಳ್ಳೋಕ್ಕಾಗಿಲ್ಲ ನಮ್ಮ ಜೀರ್ಣಶಕ್ತಿನಲ್ಲಿ. ಯಾಕೆಂದರೆ ಇನ್ಸುಲಿನ್ ಕಮ್ಮಿ ಆಗಿದೆ ಅಥವಾ ರೆಸಿಸ್ಟೆನ್ಸ್ ಡೆವಲಪ್ ಆಗೋಗಿದೆ ಅಂತ. ಕರಗದೇ ಇರೋದು ನಮ್ಮ ಬ್ಲಡ್ ಸರ್ಕಲ್ ಸೇರ್ಕೋತಾ ಇದೆ, ಅದು ಬ್ಲಡ್ ಗ್ಲೂಕೋಸ್ ಲೆವೆಲ್ ಇನ್ಕ್ರೀಸ್ ಆಗಿ ಅದು ಡಯಾಬಿಟಿಸ್ ಆಗ್ತಾಯಿದೆ. ಸೇಮ್ ಹಾಗೆ ಇನ್ನೊಂದು ಸಲ ನೋಡೋಕ್ಕೆ ಹೋದರೆ ಬ್ಲಡ್ ಪ್ರೆಷರ್ ಅಂದರೆ ಏನು ನೋಡೋಕ್ಕೆ ಹೋದರೆ ನಮ್ಮ ರಕ್ತನಾಳಗಳಲ್ಲಿ ಸರ್ಟನ್ ಅಮೌಂಟ್ ಆಫ್ ಬ್ಲಡ್ ಹ್ಯಾಸ್ ಟು ಫ್ಲೋ ಆನ್ ಎ ರೆಗ್ಯುಲರ್ ಬೇಸಿಸ್. ಅದು ಇಷ್ಟು ದೊಡ್ಡದು ಇದ್ದಿದ್ದು ಇಷ್ಟು ಚಿಕ್ಕದಾಗಿ ಹೋಗಿದೆ, ಬೇರೆ ಕಚಡ ತುಂಬಿಕೊಂಡಿದೆ. ನಿಜ ಹೇಳಬೇಕು ಅಂದರೆ ನಮ್ಮ ನೀರು ಪೈಪಲ್ಲಿ ತುಕ್ಕು ಹಿಡ್ದಂಗೆ ಒಳಗಡೆ ಅಷ್ಟೇ ಆ ಟಾಕ್ಸಿನ್ಸ್ ಒಳಗೆ ಬಿಲ್ಡಪ್ ಆಗಿದೆ. ಅದರಿಂದ ಚಿಕ್ಕದಾದ್ರಿಂದ ಪಾಪ ನಮ್ಮ ಬ್ರೈನಿಗೆ ಗೊತ್ತು ಇಷ್ಟು 2 ಲೀಟ್ರು ಇಷ್ಟು ಕಳಿಸ್ಬೇಕು ಅಂತ, ಪಾಪ ಕಳ್ಸೋಕ್ಕಾಗ್ತಾಯಿಲ್ಲ, ಜೋರಾಗಿ ವರ್ಕ್ ಮಾಡೋಕ್ಕಾಗುತ್ತೆ. ಅದೇ ಬ್ಲಡ್ ಪ್ರೆಷರ್ ಶುರು ಆಗ್ತದೆ. ಹಾಗೆ ಕಾರಣಾಂತರಗಳಿಂದ ಇದಕ್ಕೆ ಯಾರೂ ಕಾರಣ ಅಲ್ಲ. ದೇವರು ಕೂಡ ನಾವು ಬೈಯೋ ಹಾಗಿಲ್ಲ, ನಮ್ಮನ್ನು ನಾವೇ ಬೈಕೋಬೇಕು. ದೇವರು ಕೊಡಬೇಕಾದ್ದೆಲ್ಲ ಕೊಟ್ಟು ಕಳಿಸ್ಬಿಟ್ಟಿದ್ದಾನೆ ನಮಗೆ. ತಲೆ ಕೊಟ್ಟಿದ್ದಾನೆ, ಕಣ್ಣು ಕೊಟ್ಟಿದ್ದಾನೆ, ಕೈ ಕೊಟ್ಟಿದ್ದಾನೆ, ಬುದ್ಧಿ ಕೊಟ್ಟಿದ್ದಾನೆ. ಆದರೆ ನಾವು ಯಾರೂ ನಮ್ಮ ಬುದ್ಧಿನೇ ನಾವು ಕೇಳ್ಕೊಳ್ತಾ ಇಲ್ಲ. ಹಾಗಾಗಿ ಇದು ಪ್ರಾಬ್ಲಮ್ ಆಗ್ತಾಯಿದೆ. ಸೊ ಅದನ್ನು ಓದ್ತಾ ನೋಡಿ ಏನಾದ್ರು ಒಂದು ಚಿಕ್ಕ ಸೊಲ್ಯೂಷನ್ ಹುಡುಕೋಕ್ಕಾಗತ್ತಾ ಇದನ್ನು ಅಂತ ನೋಡ್ತಾ ಇದ್ದಾಗ ಈ ಟಾಕ್ಸಿನ್ಸ್ ರಿಮೂವ್ ಮಾಡಬೇಕು. ಟಾಕ್ಸಿನ್ಸ್ ಸೇರ್ಕೊಳ್ಳೋದೇ ಇರೋಂಗೆ ಜಾಸ್ತಿ ಟ್ರೈ ಮಾಡಬೇಕು. ಇನ್ಸುಲಿನ್ ಬೇಡದೇ ಇರಬೇಕು, ಆದರೆ ಸಿಹಿತನ ಇರಬೇಕು. ಯಾಕೆಂದರೆ ಸ್ವೀಟ್ನೆಸ್ ಅನ್ನೋದು ನಾವು ಬರೀ ರುಚಿ ಒಂದಕ್ಕೆ ಅಲ್ಲ ನೋಡಿ. ಏನೋ ಸಕ್ಸಸ್ಫುಲ್ ಆದ ಸ್ವೀಟ್ ಹಂಚೋಣ, ಗೆದ್ದೆ ಸ್ವೀಟ್ ಹಂಚೋಣ, ಎಲ್ಲದಕ್ಕೂ ಮದುವೆ ಆಯಿತು ಸ್ವೀಟ್, ಎಲ್ಲದಕ್ಕೂ ಸ್ವೀಟ್ ಅನ್ನೋದೇ ಮುಂಚೆ ಬರುತ್ತೆ. ಈಗ ಅದೇ ಎಲ್ಲರ ಜೀವನದಲ್ಲೂ ಕಾಣೆಯಾಗಿ ಹೋಗ್ತಾ ಇದೆ. ಅದಕ್ಕೆ ಏನಪ್ಪ ಕಾರಣ ಅಂತ ನೋಡ್ತಾ ಹೋದಾಗ ಸಕ್ಕರೆ ಅನ್ನೋದು ಒಂದು ಮೂಲ ಕಾರಣ ಅಂತ ಗೊತ್ತಾಯಿತು. ಅದನ್ನು ಆಯುರ್ವೇದದವರು ಅದನ್ನು 1 of the 3 white poisons ಅಂತ ಹೇಳ್ತಾರೆ. ಅದು ಒಳಗೆ ಸೇರ್ಕೊಂಡು ನಮಗೆ ಇದಾಗುತ್ತೆ. ಅದಕ್ಕೆ ಸಿಹಿತನೇ ಬಿಟ್ಬಿಡೋಕ್ಕಾಗಲ್ಲ. ಈಗ ಡಾಕ್ಟ್ರ್ ಹತ್ರ ಹೋದ ತಕ್ಷಣ ಹೇಳ್ತಾರೆ ಸಿಹಿ ತಿನ್ಬೇಡ್ರಿ, ಡಯಾಬಿಟೀಸ್ ಆಗೋಯ್ತು ನಿಮಗೆ ಅಂತ. ಅದೇ ಸಿಹಿ ತಿನ್ನಬೇಕಾಗಿರೋದಲ್ಲ, ಸಕ್ಕರೆಯಿಂದ ಬರ್ತಾ ಇರೋದು ಪ್ರಾಬ್ಲಮ್. ಆದರೆ ಮದರ್ ನೇಚರ್ ಹ್ಯಾಸ್ ಸೊಲ್ಯೂಷನ್ಸ್ ಫಾರ್ ಎವ್ರಿಥಿಂಗ್. ಆ ಥರ ಹುಡ್ಕೊಂಡು ಹೋಗ್ತಾ ಇದ್ದಾಗ ಸೌತ್ ಅಮೇರಿಕಾದಲ್ಲಿ ಒಂದು ಗಿಡ ಇತ್ತು, ಸ್ಟೀವಿಯಾ ಆರ್ಬೋರಿಯಾನ ಬೆರ್ಟೋನಿ ಅಂತ ಕರೀತಾರೆ ಅದನ್ನ. ಅದರಲ್ಲಿ ಸಕ್ಕರೆ ತೆಗಿಬೋದು, ಸ್ವೀಟ್ನೆಸ್ ಇದೆ. ಆದರೆ ಆ ಸಕ್ಕರೆಯಲ್ಲಿ ಈ ಸಕ್ಕರೆಯಲ್ಲಿ ಇರ್ತಕ್ಕಂಥ 3 ಕೆಟ್ಟ ಗುಣಗಳು ಇಲ್ಲ. ಇಟ್ ಹಸ್ 0 ಕ್ಯಾಲೋರೀಸ್, ಇಟ್ ಹಸ್ 0 ಗ್ಲೈಸಮಿಕ್ ಇಂಡೆಕ್ಸ್. ಅಂದರೆ ನಮ್ಮ ದೇಹದಲ್ಲಿ ಇನ್ಸುಲಿನ್ ಬೇಕಾಗೇ ಇಲ್ಲ ಅದನ್ನು ಅರಗಿಸ್ಕೊಳ್ಳೋದಕ್ಕೆ. ಮತ್ತು ನೋ ಪ್ರಾಸೆಸ್ ಕೆಮಿಕಲ್ ರೆಸಿಡ್ಯೂ. ಯಾಕಂದರೆ ನಾವೇನು ಮಾಡ್ತೀವಿ, ಸಕ್ಕರೆ ಮಾಡಬೇಕಾದ್ರೆ ಲಾಸ್ಟ್ ಸ್ಟೇಜ್ನಲ್ಲಿ ಸಲ್ಫರ್ ಹಾಕಿ ಚೆನ್ನಾಗಿ ಪಾಲಿಷ್ ಮಾಡ್ತೀವಿ, ಪಳ ಡೈಮಂಡಾಗಿ ಹೊಳಿಬೇಕು ಅಂತ. ಆದರೆ ಅದೇ ಉಳ್ಕೊಂಡಿರುತ್ತೆ, ಅದೇ ನಮಗೆ ಪಾಯ್ಸನ್ ಆಗಿ ಹೋಗ್ತಾ ಇದೆ. ಸೊ ಈ 3 ಇಲ್ಲದೆ ಇರ್ತಕ್ಕಂಥ ಸ್ವೀಟ್ ಇರೋದನ್ನು ನೋಡಿದಾಗ ಅಯ್ಯೋ ಇದು ಎಷ್ಟು ಚೆನ್ನಾಗಿದೆ, ಇದನ್ನು ನಮ್ಮ ಜನಗಳಿಗೆ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಅದನ್ನು 10 ವರ್ಷ ಆಲ್ಮೋಸ್ಟ್ 2013-14 ಈ ಕಂಪ್ನಿ ಶುರು ಮಾಡಿ ಅದನ್ನು ಇಂಡಿಯಾಗೆ ತೊಗೊಂಡು ಬರೋಕ್ಕೆ ಮಾಡಿದ್ದೀವಿ. ಅದನ್ನು 2015 ಅದು ಅಪ್ರೂವ್ ಆಯಿತು ಇಂಡಿಯಾದಲ್ಲಿ. ಅಲ್ಲಿವರೆಗೂ ಅಪ್ರೂವ್ ಆಗಿರಲಿಲ್ಲ. ಅದು ಸಾವಿರಾರು ವರ್ಷಗಳಿಂದ ಅಲ್ಲಿ ಉಪಯೋಗಿಸ್ಕೊಂಡು ಬಂದಿದ್ದಾರೆ, ಆದರೆ ಇಲ್ಲಿ ಯಾರಿಗೂ ಗೊತ್ತಿರಲಿಲ್ಲ. ಈಗ ಎಲ್ರಿಗೂ ಗೊತ್ತಾಗೋಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಎಲ್ರಿಗೂ ಹೇಳೋದು ಒಂದೇ, ಸಿಹಿತನ ಮಾತ್ರ ಬಿಡಬೇಡಿ ಜೀವನದಲ್ಲಿ, ಆದರೆ ಸಕ್ಕರೆ ಮಾತ್ರ ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ ಅಷ್ಟೇ. ಓಕೆ, ಆದ್ದರಿಂದ ದಟ್ ಈಸ್ ವಾಟ್ ಈಸ್ ಆಲ್ ಅಬೌಟ್. ಎಲ್ಲರ ಜೀವನದಲ್ಲೂ ಬಾಯಲ್ಲೂ ಸಿಹಿ ಇರಬೇಕು, ಬಾಳಲ್ಲೂ ಸಿಹಿ ಇರಬೇಕು ಅನ್ನೋ ಒಂದು ಧ್ಯೇಯದಿಂದ ಇದನ್ನು ಶುರು ಮಾಡಿದ್ದೀವಿ. ಬೆಟ್ಟದಷ್ಟಿದೆ, ಮಾಡಿರೋದು ಅಂಗುಲದಷ್ಟಿದೆ, ಮಾಡಬೇಕಾದ ತುಂಬ ಇದೆ. ಎಲ್ಲರೂ ಸಹೋತ್ಸವ ಬೇಕು ಅಂತ ಅದಕ್ಕೆ ಹೇಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಹಾಗಾಗಿ ಕಾರ್ಯಕ್ರಮ ಇನ್ನೂ ಮುಂದುವರಿಸಬೇಕು ಸರ್ ನಾವು. ಸೊ ಅವಾರ್ಡ್ ಇವೆಂಟ್ ಇರೋದ್ರಿಂದ ಸಾಕಷ್ಟು ಜನ ಅವಾರ್ಡೀಸ್ ಇದ್ದಾರೆ. ಆಮೇಲೆ ನಾವು ಈ ಒಂದು ಅವಾರ್ಡ್ಗೆ ನಾಮಿನೇಟ್ ಮಾಡಿ ಸೆಲೆಕ್ಟ್ ಮಾಡಿರೋದು ಕೂಡ ತುಂಬ ರಿಸರ್ಚ್ ಮಾಡಿ, ಎಂಟೈರ್ ಕರ್ನಾಟಕದಿಂದ ಬೇರೆ ಬೇರೆ ಪ್ರಾಕ್ಟೀಸಸ್ಸು, ಉದ್ಯೋಗ ಅಂತ ಬಂದಾಗಲೂ ಅಷ್ಟೇ. ಈ ಒಂದು ಕಾರ್ಯಕ್ರಮದಲ್ಲಿ ವೈದ್ಯ ರತ್ನ ಆಗಿರ್ಬೋದು, ಉದ್ಯೋಗ ರತ್ನ ಆಗಿರ್ಬೋದು. ಉದ್ಯೋಗ ಅಂತಂದಾಗಲೂ
ಅವರು ಆರೋಗ್ಯಕ್ಕೆ ಪೂರಕವಾಗಿರುವಂತಹ ಉದ್ಯೋಗಿಗಳನ್ನ ನಾವು ನಾಮಿನೇಟ್ ಮಾಡಿ ತೊಗೊಂಬಂದಿದ್ದೀವಿ. ಫಾರ್ ಎಕ್ಸಾಂಪಲ್ ಫುಡ್ ಪ್ರಾಡಕ್ಟ್ ಇಂಡಸ್ಟ್ರಿ ಇದೆ, ಇಬ್ಬನಿ ಅಂತ ಹೇಳಿಬಿಟ್ಟು. ಸೊ ಅವರು ಕೂಡ ಈ ಆರ್ಗ್ಯಾನಿಕ್ ವೇಯಲ್ಲಿ ವಿತೌಟ್ ಎನಿ ಪ್ರಿಸರ್ವೇಟಿವ್ಸು, ಕಲರ್, ಟೇಸ್ಟಿಂಗ್ ಪೌಡರ್ ಏನೂ ಬಳಸದೆ ಅವರ ಒಂದು ಪ್ರಾಡಕ್ಟನ್ನು ನನಗೆ ಪರ್ಸ್ನಲಿ ಕೊಟ್ಟಿದ್ದರು. ಆ್ಯಂಡ್ ವಿ ಟೇಸ್ಟ್ ಇಟ್ ಫೈನ್ ಸರ್, ವೆರಿ ಆಬ್ಸಲ್ಯೂಟ್ಲಿ ಫೈನ್. ಮತ್ತು ಅದೊಂದು ಕನ್ಸ್ಯೂಮ್ ಮಾಡಿದಾಗಲೂ ಕೂಡ ಈ ಬೇರೆ ಕನ್ಸ್ಯೂಮ್ ಮಾಡಿದಾಗ ಓವರ್ ಫೀಲ್ ಆಗೋದು ಅಥವಾ ವೆಯ್ಟೇಜ್ ಫೀಲ್ ಆಗೋದು ಆ ಥರ ಅನಿಸಿಲ್ಲ. ಸೊ ಅಂಥವ್ರನ್ನೆಲ್ಲ ನಾವು ಈ ಒಂದು ವೇದಿಕೆಯಲ್ಲಿ ತೊಗೊಂಡು ಹೋಗಿದ್ದೀವಿ. ಸೊ ಕಾರ್ಯಕ್ರಮ ಮುಂದುವರ್ಸೋಣ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಪ್ಯಾನಲ್ ಡಿಸ್ಕಷನ್. ಎಲ್ರಿಗೂ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಯಾ, ಥ್ಯಾಂಕ್ ಯು ಸೋ ಮಚ್. ಯಾ.